ರಾಜ್ಯದಲ್ಲಿ ಶುದ್ಧ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. 3679 ಘಟಕಗಳು ಬಂದ್ ಆಗಿವೆ. ಬೇಸಿಗೆ ಬಿಸಿಲಿಗೆ ನೀರಿಲ್ಲದೆ ಜನ ಕಂಗಾಲಾಗಿ ಹೋಗಿದ್ದಾರೆ. ಕುಡಿಯೋ ನೀರಿನ ಆಧಾರ ಸ್ತಂಭಗಳೀಗ ಧೂಳು ಹಿಡಿತಾ ಇವೆ. ಗ್ರಾಮೀಣ ಭಾಗದಲ್ಲಿ ಶುದ್ಧ ನೀರಿನ ಘಟಕಗಳೇ ಬಂದ್ ಆಗಿ ಹೋಗಿವೆ. 3679 ಯೂನಿಟ್ಗಳು ಸ್ಥಗಿತಗೊಂಡು ಜನ ಪರದಾಡ್ತಿದ್ದಾರೆ. ಅಂಕಿಅಂಶಗಳ ವರದಿ ಆಘಾತವನ್ನು ಉಂಟು ಮಾಡುತ್ತೆ. ರಾಜ್ಯದ 19,632 ಘಟಕಗಳ ಪೈಕಿ ಸಾವಿರಾರು ಘಟಕಗಳು ಈಗಾಗಲೇ ಧೂಳು ಹಿಡಿತಾ ಇರುವಂಥದ್ದು. ಬಿಸಿಲ ನಾಡಲ್ಲೇ 510ಕ್ಕೂ ಹೆಚ್ಚು ಘಟಕಗಳು ಸ್ಥಗಿತವಾಗಿವೆ. ಬತ್ತಿ ಹೋದ ಕೊಳವೆ ಬಾವಿಗಳಿಂದಾಗಿ ಕುಡಿಯೋ ನೀರಿಗೆ ತತ್ವಾರ ಶುರುವಾಗಿದೆ. ಕುಡಿಯೋ ನೀರಿನ ಘಟಕಗಳ ನಿರ್ವಹಣೆ ಕೂಡ ಸರಿಯಾಗಿ ನಡೀತಾ ಇಲ್ಲ. 19,632 ಘಟಕಗಳ ಪೈಕಿ ಸಾವಿರಾರು ಘಟಕಗಳು ನಿರುಪಯುಕ್ತವಾಗಿವೆ. ಕಲಬುರಗಿಯಲ್ಲೇ ಅತಿ ಹೆಚ್ಚು ಅನಾಹುತ ಆಗಿರುವಂಥದ್ದು. ಇಲ್ಲಿ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರೇ ದಯವಿಟ್ಟು ಇತ್ತ ಗಮನ ಹರಿಸಿ. ಕಲಬುರಗಿ ನಿಮ್ಮ ತವರು ಜಿಲ್ಲೆ, ನಿಮ್ಮ ತಂದೆಯವರು ಪ್ರತಿನಿಧಿಸುವಂತಹ ಜಿಲ್ಲೆ. ಅಂದ್ರೆ ಕಲಬುರಗಿಯಲ್ಲಿ ಅತಿ ಹೆಚ್ಚು ನೀರಿನ ತತ್ವಾರ ಉಂಟಾಗಿದೆ. ಬೇರೆ ಎಲ್ಲ ವಿಚಾರ ಮಾತಾಡುವಂಥವರು ಈ ವಿಚಾರದ ಬಗ್ಗೆ ಕೂಡ ಮಾತಾಡಬೇಕಲ್ಲ. ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ಪುರುಷೋತ್ತಮ್, ರಾಜ್ಯದಲ್ಲಿ ಅದರಲ್ಲೂ ಕೂಡ ಕಲಬುರಗಿ ಭಾಗದಲ್ಲಿ ಬಿಸಿಲ ನಾಡಲ್ಲಿ ಯಾವ ರೀತಿ ನೀರಿನ ತತ್ವಾರ ಉಂಟಾಗಿದೆ, ಬತ್ತಿ ಹೋಗಿರುವಂತಹ ಕೊಳವೆ ಬಾವಿಗಳಿಂದಾಗಿ ಕುಡಿಯೋ ನೀರಿಗೂ ಹಾಹಾಕಾರ ಯಾವ ರೀತಿ ಇದೆ ಅಂತ ಅಲ್ಲಿ ಜಿಲ್ಲೆಯಲ್ಲಿ? ನಿಜಕ್ಕೂ ಏನು ಸರ್ಕಾರ ಶುದ್ಧ ಕುಡಿಯುವ ನೀರಿಗಾಗಿ ಕೋಟ್ಯಾಂತರ ರೂಪಾಯಿಯನ್ನ ಖರ್ಚು ಮಾಡುತ್ತೆ. ಆದ್ರೆ ರಾಜ್ಯದಲ್ಲಿ ಶುದ್ಧ ಕುಡಿಯುವ ನೀರಿಗಾಗಿ ಇದೀಗ ಹಾಹಾಕಾರ ಶುರುವಾಗಿರುವಂತದ್ದು. ಅದು ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಇದೀಗ ಜಲಕ್ಷಾಮದ ಭೀತಿ ಒಂದ್ ಕಡೆ ಏರಾಗ್ತಾ ಇರುವಂತದ್ದು. ಒಂದೆಡೆ ದಿನದಿಂದ ದಿನಕ್ಕೆ ಸೂರ್ಯನ ಪ್ರಖರತೆ ಏರ್ತಾ ಇದೆ. ಮತ್ತೊಂದು ಕಡೆ ಕಲಬುರಗಿ ಜಿಲ್ಲೆಯಲ್ಲಿ ನೀರಿಗಾಗಿ ಕೂಡ ಹನಿ ನೀರಿಗೂ ಪರದಾಡುವಂತ ಸ್ಥಿತಿ ಬರ್ತಾ ಇರುವಂತದ್ದು. ಜಿಲ್ಲೆಯ ಹಲವು ಗ್ರಾಮಗಳಲ್ಲಿ ಬೆಳಿಗ್ಗೆ ಏನು ಕೂಲಿ ಕೆಲಸವನ್ನ ಮಾಡಬೇಕು, ತದನಂತರ ಕೆಲಸ ಮಾಡಿ ಬಂದ ಕೂಡಲೇ ನೀರನ್ನ ತರುವಂತಹ ಒಂದು ಕಾಯಕಕ್ಕೆ ತೊಡಗಿರುವಂತದ್ದು. ಕಲಬುರಗಿ ಜಿಲ್ಲೆಯ ಕವಲಗ, ಆಳಂದ, ಜೇವರ್ಗಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಇದೀಗ ಜಲಕ್ಷಾಮದ ಒಂದು ಭೀತಿ ಎದುರಾಗಿದೆ. ಆದ್ರೆ ಜಿಲ್ಲಾಡಳಿತ ಮಾತ್ರ ಜಿಲ್ಲೆಯಲ್ಲಿ ನೀರಿನ ಸಮಸ್ಯೆ ಇಲ್ಲ ಅಂತಕ್ಕಂತ ಮಾತನ್ನು ಸಹ ಹೇಳ್ತಾ ಇರುವಂತದ್ದು. ಮತ್ತು ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ಅವರು ಸಹ ಈಗ ಕುಡಿಯುವ ನೀರಿನ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ನೀರಿನ ಸಮಸ್ಯೆ ಆಗಬಾರದು ಅಂತಕ್ಕಂತ ಒಂದು ಮೀಟಿಂಗ್ ಅನ್ನ ಕೂಡ ಮಾಡಿದ್ರು. ಆ ಮೀಟಿಂಗ್ ಅಲ್ಲಿ ಕೂಡ ಅಧಿಕಾರಿಗಳಿಗೆ ಅವರು ಜಿಲ್ಲೆಯಲ್ಲಿ ಯಾವುದೇ ತರಹದ ನೀರಿನ ಸಮಸ್ಯೆ ಆಗಬಾರದು ಅಂತಕ್ಕಂಥ ಮಾತನ್ನು ಸಹ ಹೇಳಿರುವುದು. ಒಂದು ಕಡೆ ಕಲಬುರಗಿ ಜಿಲ್ಲೆಯಲ್ಲಿ ಒಟ್ಟು 500ಕ್ಕೂ ಹೆಚ್ಚು ಏನು ಘಟಕಗಳು ಇದೀಗ ಸ್ಥಗಿತ ಆಗಿರೋದು ಬೆಳಕಿಗೆ ಬಂದಿರುವಂತದ್ದು. ಜಿಲ್ಲೆಯಲ್ಲಿ ಕೊಳವೆ ಬಾವಿಗಳು ಸೇರಿದಂತೆ ನೀರಿನ ಮೂಲಗಳು ಏನಿವೆ ಅವೆಲ್ಲವೂ ಕೂಡ ಬತ್ತಿರುವಂತದ್ದು. ಶುದ್ಧ ಕುಡಿಯುವ ನೀರಿಗಾಗಿದೆ ಸರ್ಕಾರ ಕೋಟ್ಯಾಂತರ ರೂಪಾಯಿ ಹಣವನ್ನ ಖರ್ಚು ಮಾಡುತ್ತೆ. ಆದ್ರೆ ಜಿಲ್ಲೆಯಲ್ಲಿ ಈ ರೀತಿಯ ಅಂತ ಒಂದು ಬೆಳವಣಿಗೆ ಕಂಡು ಬರುತ್ತದೆ. ಇನ್ನು ಒಂದು ಕಡೆ ಶುದ್ಧ ಕುಡಿಯುವ ನೀರಿನಾಗಿ ಮತ್ತು ಹಲವು ಗ್ರಾಮಗಳಲ್ಲಿ ನೀರಿನ ಸಮಸ್ಯೆಯ ಬಗ್ಗೆ ಲೋಕಾಯುಕ್ತರಿಗೂ ಕೂಡ ದೂರು ಸಹ ಬಂದಿತ್ತು. ಲೋಕಾಧಿಕಾರಿಗಳು ಸಹ ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳು ಜಿಲ್ಲೆಯಲ್ಲಿ ಬತ್ತಿ ಹೋದಂತಹ ಕೊಳವೆ ಬಾವಿಗಳನ್ನ ಒಂದು ರಿಪೇರಿ ಕೆಲಸ ಆಗಬೇಕು ಮತ್ತು ಸಮರ್ಪಕವಾಗಿ ನೀರು ಪೂರೈಕೆ ಮಾಡಬೇಕು ಅಂತಕ್ಕಂಥ ಮಾತನ್ನ ಸಹ ಲೋಕಾಯುಕ್ತ ಅಧಿಕಾರಿಗಳು ಇಲ್ಲಿ ತಾಕೀತನ್ನ ಮಾಡಿ ಹೋಗಿರುವಂತದ್ದು. ಮತ್ತೊಂದ್ರೆ ಬೆಚ್ಚಿ ಬೀಳಿಸುವಂತಹ ವಿಚಾರ ಏನು ಅಂತಂದ್ರೆ ರಾಜ್ಯದಲ್ಲಿ ಶುದ್ಧ ನೀರಿಗಾಗಿ ಹಾಹಾಕಾರ ಏರ್ಪಟ್ಟಿರುವಂತದ್ದು. ಸುಮಾರು 3,679 ಘಟಕಗಳು ಏನಿದಾವೆ ಅವುಗಳು ಕೂಡ ಸಂಪೂರ್ಣವಾಗಿ ಬಂದ್ ಆಗಿದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿರುವಂತದ್ದು. ಬೇಸಿಗೆಯಲ್ಲಿ ಏನು ಮುಂದೆ 2 ತಿಂಗಳ ಕಾಲ ಯಾವ ರೀತಿಯಾಗಿ ಜಿಲ್ಲೆಯ ಜನರು ಪರದಾಡ್ತಾರೆ ಅಂತಕ್ಕಂಥದ್ದನ್ನ ನೋಡ್ಬೇಕಾಗುತ್ತೆ. ಮತ್ತೊಂದೆಡೆ ಜಿಲ್ಲಾಡಳಿತ ನೀರಿಗಾಗಿ ಯಾವ ರೀತಿ ಒದಗಿಸುತ್ತದನ್ನ ನಾವು ಕಾದು ನೋಡ್ಬೇಕಾಗಿರುವಂತದ್ದು. ಮತ್ತೊಂದೆಡೆ ಗ್ರಾಮೀಣ ಭಾಗದಲ್ಲಿ ಶುದ್ಧ ನೀರಿನ ಘಟಕಗಳೇ ಇದೀಗ ಬಂದಾಗಿರುವಂತದ್ದು ಬೆಳಕಿಗೆ ಬಂದಿದೆ. 3,679 ಯೂನಿಟ್ಗಳು ತೆಗೆದುಕೊಂಡಿದ್ದು ಜನರು ಕೂಡ ಪರದಾಡುವಂತಹ ಸ್ಥಿತಿ ಬಂದಿರುವಂತೆ ಅಂಕಿಅಂಶಗಳ ಆಘಾತಕಾರಿ ಕೂಡ ಇದೀಗ ವರದಿಯಾಗಿರುವಂತದ್ದು. ರಾಜ್ಯದ 19,632 ಘಟಕಗಳ ಪೈಕಿ ಸಾವಿರಾರು ಘಟಕಗಳು ಇದೀಗ ನಿರುಪಯುಕ್ತವಾಗಿರುವಂತದ್ದು. ಮತ್ತೊಂದು ಕಲಬುರಗಿಯಲ್ಲಿ ಅತಿ ಹೆಚ್ಚು ಅನಾಹುತ ಬಿಸಿಲ ನಾಡಲ್ಲೇ ಈಗ 500 ಹೆಚ್ಚು ಘಟಕಗಳು ಸ್ಥಗಿತಗೊಂಡಿರುವಂತದ್ದಾಗಿ ಕುಡಿಯುವ ನೀರಿನ ಘಟಕಗಳಿಗೆ ನಿರ್ವಹಣೆ ಕೂಡ ಅಧಿಕಾರಿಗಳು ಯಾವ ರೀತಿಯಾಗಿ ಮಾಡ್ತಾರೆ ಮತ್ತು ಜಿಲ್ಲೆಯ ಜನರಿಗೆ ನೀರನ್ನ ಯಾವ ರೀತಿ ಒದಗಿಸ್ತಾರೆ ಅಂತಕ್ಕಂಥದನ್ನ ಕಾದು ನೋಡಬಾರದು. ಮತ್ತೊಂದೆಡೆ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ಅವರು ಸಹ ಈಗ ಮೀಟಿಂಗ್ ಅನ್ನ ಮಾಡಿದ್ದು. ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ನೀರಿನ ಸಮಸ್ಯೆ ಆಗಬಾರದು ಅಂತಕ್ಕಂಥ ಮಾತನ್ನು ಸಹ ಅವರು ಹೇಳಿರುವಂತದ್ದು. ಪುರುಷೋತ್ತಮ್, ಈಗ ಪ್ರತಿ ವರ್ಷ ಬೇಸಿಗೆಯ ಸಂದರ್ಭದಲ್ಲಿ ನೀರಿನ ತತ್ವಾರ ಉಂಟಾಗುತ್ತೆ. ಅಂದ್ರೆ ಪ್ರಮುಖವಾಗಿ ಈ ಸಮಸ್ಯೆ ಉಂಟಾಗಲಿಕ್ಕೆ NGOಗಳ ನಿರ್ಲಕ್ಷ್ಯವೇ ಕಾರಣ ಅಂತ ಒಂದು ಶಾಶ್ವತ ನೀಲನಕ್ಷೆಯನ್ನ ರೂಪಿಸದೇ ಇದ್ರೆ ಪ್ರತಿ ವರ್ಷ ಈ ಬವಣೆ ತಪ್ಪೋದೇ ಇಲ್ಲ, ನೀರಿನ ತತ್ವಾರ ತಪ್ಪೋದೇ ಇಲ್ಲ. ಒಂದು ಶಾಶ್ವತ ನೀಲನಕ್ಷೆ ರೂಪಿಸುವಲ್ಲಿ ಜನಪ್ರತಿನಿಧಿಗಳ ಅಥವಾ ಇಲ್ಲಿ NGOಗಳ ಇಚ್ಛಾಶಕ್ತಿ ಕೊರತೆ ಕೂಡ ಕಾಣಿಸುತ್ತಲ್ವಾ ಅಂತ?
ಎಸ್, ನಿಜಕ್ಕೂ ಏನೋ ಇದೀಗ NGOಗಳ ನಿರ್ಲಕ್ಷ್ಯಕ್ಕೆ ಮುಳುವಾಯ್ತಾ ಅಂತಕ್ಕಂಥದ್ದು. ಯಾಕಂದ್ರೆ ಶಾಶ್ವತವಾದಂತಹ ಒಂದು ನೀಲನಕ್ಷೆಯನ್ನ ರೂಪಣೆ ಮಾಡಬೇಕು. ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ನೀರಿನ ಸಮಸ್ಯೆ ಆಗಬಾರದು ಅಂತಕ್ಕಂಥದ್ದನ್ನ ಆ ಅಧಿಕಾರಿಗಳು ನೋಡ್ಕೋಬೇಕು. ಒಂದು ಕಡೆ ಕಲಬುರಗಿ ಜಿಲ್ಲೆಯಲ್ಲಿ ಭೀಮಾ ನದಿ ಬತ್ತಿ ಹೋಗುತ್ತೆ, ಮತ್ತೊಂದೆಡೆ ನೀರಿಗಾಗಿ ಕೂಡ ಜಿಲ್ಲೆಯ ಜನರು ಹಾಹಾಕಾರ ಎದುರಿಸಬೇಕಾಗುತ್ತೆ. ಅದೇ ಕೊಳವೆ ಬಾವಿಗಳು ಕೂಡ ಇಲ್ಲಿ ಬರಿದಾಗ್ತವೆ. ಸೊ ಹೀಗಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಪ್ರತಿ ವರ್ಷವೂ ಕೂಡ ನೀರಿಗಾಗಿ ಜನರು ಪರದಾಟವನ್ನ ಮಾಡ್ತಾರೆ. ಆದ್ರೆ ಅಧಿಕಾರಿಗಳು ಮಾತ್ರ ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದಂತಹ ನೀರಿನ ಸಮಸ್ಯೆ ಆಗಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ಮುಂದಿನ 2 ತಿಂಗಳಲ್ಲಿ ಜಿಲ್ಲೆಯ ಜನ ಯಾವ ರೀತಿ ನೀರು ಒದಗಿಸ್ತಾರೆ ಅಧಿಕಾರಿಗಳು ಅಂತಕ್ಕಂಥದ್ದನ್ನ ಕಾದ್ ನೋಡ್ಬೇಕಾಗಿರುವಂತದ್ದು. ಓಕೆ, ಧನ್ಯವಾದ ಪುರುಷೋತ್ತಮ್ ತಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.